ನಾವಿವತ್ತು ಶ್ರೀ ಇಮಾದ್ ಅಲಿ ಅನ್ನೋ ಒಬ್ಬ ಉಪನ್ಯಾಸಕರು ಸಿದ್ಧಪಡಿಸಿರೋ ಕೆಲವು ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಇರೋದು imadali.pdf ಅಂತ ಒಂದು ಸಣ್ಣ ಡಾಕ್ಯುಮೆಂಟ್. ಇದರಲ್ಲಿ ಪಾಠಗಳಿಲ್ಲ, ಆದರೆ ಆ ಪಾಠಗಳನ್ನ ನೋಟ್ಸ್ಗಳನ್ನ ಯಾರು, ಯಾಕೆ, ಹೇಗೆಲ್ಲ ಯೂಸ್ ಮಾಡಬಹುದು ಅಂತ ವಿವರಿಸಿದ್ದಾರೆ. ಓಕೆ, ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸಿಂಪಲ್ ಆಗಿದೆ. ಈ ಮೆಟೀರಿಯಲ್ಸ್ ಅಂದ್ರೆ ಏನು, ಇದ್ರ ಹಿಂದಿನ ಐಡಿಯಾ ಏನು, ಯಾರಿಗೆ ಇದರಿಂದ ಹೆಲ್ಪ್ ಆಗ್ಬೋದು, ಮತ್ತೆ ಆಕ್ಚುಲಿ ಇದ್ರ ವ್ಯಾಲ್ಯೂ ಏನು ಅನ್ನೋದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಸರಿ, ಶುರು ಮಾಡೋಣ ಅಲ್ವಾ? ಮೊದಲಿಗೆ ಇದನ್ನ ಯಾರು ರೆಡಿ ಮಾಡಿದು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ಸುತ್ತೆ ಅಲ್ಲ? ಖಂಡಿತವಾಗಿಯೂ. ಶ್ರೀ ಇಮಾದ್ ಅಲಿ ಅವರು ರಾಜ್ಯಶಾಸ್ತ್ರದ ಉಪನ್ಯಾಸಕರು ಅಂತೆ ಡಾಕ್ಯುಮೆಂಟ್ನಲ್ಲಿ ಹೇಳಿದೆ. ಇದು ನನ್ನ ಪ್ರಕಾರ ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಇದು ಯಾವುದೋ ಥರ್ಡ್ ಪಾರ್ಟಿ ಮಾಡಿದ ಜೆನರಿಕ್ ಕಂಟೆಂಟ್ ಅಲ್ಲ, ಬದಲಾಗಿ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡುವ ಸ್ಟೂಡೆಂಟ್ಸ್ ಪಲ್ಸ್ ಗೊತ್ತಿರುವ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರೇ ಇದನ್ನ ರೆಡಿ ಮಾಡಿದ್ದಾರೆ. ಹೌದು ಹೌದು. ಸೊ ಕಂಟೆಂಟ್ ಅಕ್ಯುರೇಟ್ ಆಗಿರುತ್ತೆ, ಸ್ಟೂಡೆಂಟ್ಸ್ ನೀಡ್ಸ್ಗೆ ತಕ್ಕ ಹಾಗೆ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕರೆಕ್ಟ್, ಅದು ನಿಜ. ಒಬ್ಬ ಟೀಚರ್ ಅಥವಾ ಲೆಕ್ಚರರ್ ತಾವೇ ಸ್ವತಃ ತಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಏನಾದರೂ ಮಾಡಿದಾಗ ಅದರಲ್ಲೊಂದು ಸ್ಪೆಷಲ್ ಕೇರ್ ಇರುತ್ತೆ. ಸರಿ, ಹಾಗಾದ್ರೆ ಈ ಮೆಟೀರಿಯಲ್ಸ್ ಯಾವ ತರ ಇದೆ? ಬರೀ ಬುಕ್ ತರ ನೋಟ್ಸ್ ಅಷ್ಟೇನಾ? ಇಲ್ಲ, ಅದಕ್ಕಿಂತ ಹೆಚ್ಚು ಇದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಮೇನ್ ಆಗಿ 2 ಥರ ಮೆಟೀರಿಯಲ್ಸ್ ಇದೆ. ಒಂದು ರಿಟನ್ ನೋಟ್ಸ್, ಅಂದ್ರೆ ಲಿಖಿತ ರೂಪದ ಟಿಪ್ಪಣಿಗಳು. ಇದು ಮೋಸ್ಟ್ಲಿ ಎಕ್ಸಾಮ್ಗೆ ಓದ್ಕೊಳ್ಳೋಕೆ, ಡೀಟೇಲ್ಡ್ ಆದ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಓಕೆ. ಇನ್ನೊಂದು ಆಡಿಯೋ ಪಾಠಗಳು, ಅಂದ್ರೆ ವಾಯ್ಸ್ ರೆಕಾರ್ಡ್ ಮಾಡಿ ಲೆಸನ್ಸ್ ತರ ಕೊಟ್ಟಿದ್ದಾರೆ. ಓ, ಇದು ಇಂಟ್ರೆಸ್ಟಿಂಗ್. ಅಂದ್ರೆ ಓದೋಕ್ಕೂ ವ್ಯವಸ್ಥೆ ಇದೆ, ಕೇಳೋಕ್ಕೂ ವ್ಯವಸ್ಥೆ ಇದೆ. ಎಲ್ರಿಗೂ ನಮಸ್ಕಾರ, ಸ್ವಾಗತ. ನಾವು ಇವತ್ತು ಕೆಲವು ಅಧ್ಯಯನ ಸಾಮಗ್ರಿಗಳನ್ನು ನೋಡ್ತಾ ಭಾರತದ ಸಾಮಾಜಿಕ ಚಳುವಳಿಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅಂತ ಇದ್ದೇವೆ. ಹೌದು. ಈ ಚಳುವಳಿಗಳು ಅಂದ್ರೆ ಯಾವುದ್ರ ಬಗ್ಗೆ, ಯಾಕೆ ಶುರುವಾದವು, ಆಮೇಲೆ ಯಾವ ಬದಲಾವಣೆ ತಂದವು, ಇದನ್ನೆಲ್ಲ ಒಂಥರ ಒಟ್ಟಿಗೆ ಸೇರಿಸಿ ನೋಡೋಣ. ಖಂಡಿತ. ನಮ್ಮ ಮುಂದಿರುವ ಈ ದಾಖಲೆಗಳು ಆಕ್ಚುಲಿ ದಲಿತರು, ಹಿಂದುಳಿದ ವರ್ಗಗಳು, ಆಮೇಲೆ ಮಹಿಳೆಯರು, ಕಾರ್ಮಿಕರು, ರೈತರು, ಹೀಗೆ ಹಲವು ಗುಂಪುಗಳು ಅಂದ್ರೆ ತಮ್ಮ ಹಕ್ಕುಗಳಿಗಾಗಿ, ಸಮಾನತೆಗಾಗಿ ಹೋರಾಡಿದ್ದನ್ನ ತೋರಿಸ್ತವೆ. ಅದರ ಜೊತೆಗೇನೆ ಮಾನವ ಹಕ್ಕುಗಳು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟ ಚಳುವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಕೇವಲ ಘಟನೆಗಳಲ್ಲ, ಅದರ ಹಿಂದಿನ ಸಮಸ್ಯೆಗಳು, ಕಾರಣಗಳು, ಆಮೇಲೆ ಬಂದ ಫಲಿತಾಂಶಗಳು, ಇದನ್ನೆಲ್ಲ ವಿಶ್ಲೇಷಿಸೋಣ. ಸರಿ, ಹಾಗಾದ್ರೆ ಮೊದಲಿಗೆ ದಲಿತ ಚಳುವಳಿಯಿಂದ ಶುರು ಮಾಡೋಣ ಅಲ್ವಾ? ಖಂಡಿತ. ನಮ್ಮ ದಾಖಲೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ತುಂಬಾನೇ ಮುಖ್ಯವಾಗಿ ಕಾಣಿಸುತ್ತೆ. ಉದಾಹರಣೆಗೆ ನಾಸಿಕ್ನ ಕಾಲಾರಾಮ್ ದೇವಾಲಯ ಪ್ರವೇಶ. ಇದರ ಹಿನ್ನೆಲೆ ಏನು? ಅಂದ್ರೆ ಇದು ಬರೀ ಒಂದು ದೇವಸ್ಥಾನದ ವಿಷಯ ಆಗಿತ್ತಾ? ಇಲ್ಲ, ಖಂಡಿತ. ಅದಕ್ಕಿಂತ ಬಹಳ ಆಳವಾದ ಅರ್ಥ ಇತ್ತು ಅದಕ್ಕೆ. ಆ ದೇವಾಲಯ ಪ್ರವೇಶ ಅನ್ನೋದು ಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ಬೇರೂರಿದ್ದ ಆ ವರ್ಣಾಶ್ರಮ ವ್ಯವಸ್ಥೆ ಮತ್ತೆ ಅಸ್ಪೃಶ್ಯತೆ ಇದೆಯಲ್ಲ, ಆ ಅಮಾನವೀಯ ಆಚರಣೆಯನ್ನೇ ಅದು ನೇರವಾಗಿ ಪ್ರಶ್ನೆ ಮಾಡಿತ್ತು. ಈ ಸಾಮಗ್ರಿಗಳು ಹೇಳ್ತವೆ ನೋಡಿ, ವರ್ಣಾಶ್ರಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು. ಹೌದು. ಆದ್ರೆ ದಲಿತರು ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಂಬಾನೇ ಶೋಷಣೆಗೆ ಒಳಗಾದವರು ಅವರನ್ನ ಈ 4 ವರ್ಣಗಳ ಹೊರಗಡೆ ಅಂದ್ರೆ ಪಂಚಮರು ಅಥವಾ ಅವರ್ಣರು ಅಂತ ನೋಡ್ತಾ ಇದ್ರು. ಓ, ಹಾಗೆ? ಹೌದು. ಇದರಿಂದ ಅವರಿಗೆ ಕುಡಿಯೋ ನೀರು, ಸಾರ್ವಜನಿಕ ರಸ್ತೆಗಳ ಬಳಕೆ, ಶಾಲೆಗೆ ಹೋಗೋದು, ಒಂದು ಘನತೆಯಿಂದ ಬದುಕೋದು, ಇಂಥ ಮೂಲಭೂತ ಹಕ್ಕುಗಳನ್ನು ಕೂಡ ನಿರಾಕರಿಸಲಾಗಿತ್ತು. ಇದಕ್ಕೆ ಅಂಬೇಡ್ಕರ್ ಅವರು ಹೋರಾಡಿದ್ದು ಮಹದ್ ಸತ್ಯಾಗ್ರಹ ಅಂತಾರಲ್ಲ, ಅದು? ಹೌದು ಹೌದು. ಅದೇ ಮಹದ್ನಲ್ಲಿ ಕೆರೆಯ ನೀರನ್ನ ಮುಟ್ಟಿ ಅವರು ನಡೆಸಿದ ಸತ್ಯಾಗ್ರಹ ಈ ಅನ್ಯಾಯದ ವಿರುದ್ಧದ ಒಂದು ದೊಡ್ಡ ಸಂಕೇತವಾಗಿತ್ತು. ಓಕೆ, ಹಾಗಾದ್ರೆ ಈ ಚಳಿವಳಿ ಹುಟ್ಕೊಳ್ಳೋಕೆ ಮುಖ್ಯ ಕಾರಣಗಳೇನು? ಇಲ್ಲಿ ಸಾಮಾಜಿಕ ಆರ್ಥಿಕ ಅಸಮಾನತೆ, ತಾರತಮ್ಯ, ಅರಿವಿನ ಕೊರತೆ, ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಇರೋದು, ಹೀಗೆ ಲಿಸ್ಟ್ ಮಾಡಿದಾರಲ್ಲ, ಇವೆಲ್ಲ ಹೇಗೆ ಸಂಬಂಧಪಟ್ಟಿವೆ? ಇವೆಲ್ಲ ಒಂದಕ್ಕೊಂದು ಪೂರ್ತಿ ಬೆಸ್ತುಕೊಂಡಿವೆ. ಹೇಗೆ ಅಂದ್ರೆ ಸಾಮಾಜಿಕವಾಗಿ ಮೇಲು ಕೀಳು ಅನ್ನೋ ಭಾವನೆ. ಸರಿ. ಅದರಿಂದ ದೇವಸ್ಥಾನ, ಶಾಲೆ, ಸಾರ್ವಜನಿಕ ಸ್ಥಳಗಳಿಂದ ಬಹಿಷ್ಕಾರ. ಆರ್ಥಿಕವಾಗಿ ನೋಡಿದ್ರೆ ದಲಿತರನ್ನ ಕೇವಲ ಕೆಲವೇ ರೀತಿಯ ಕಷ್ಟದ ಕೆಲಸಗಳಿಗೆ ಸೀಮಿತಗೊಳಿಸೋದು, ಅವರ ಶ್ರಮವನ್ನ ಶೋಷಣೆ ಮಾಡೋದು, ನ್ಯಾಯವಾದ ಅವಕಾಶಗಳನ್ನ ಕೊಡದೇ ಇರೋದು, ಮತ್ತೆ ಮುಖ್ಯವಾಗಿ ಅರಿವಿನ ಕೊರತೆ. ಇದು ಬಹಳ ದೊಡ್ಡ ಅಡಚಣೆಯಾಗಿತ್ತು. ತಮ್ಮ ಮೇಲೆ ನಡೀತಿರೋ ಈ ಐತಿಹಾಸಿಕ ಅನ್ಯಾಯವನ್ನ ಅರ್ಥ ಮಾಡ್ಕೊಳ್ಳೋಕೆ, ಅದನ್ನ ಪ್ರಶ್ನೆ ಮಾಡೋಕೆ ಶಿಕ್ಷಣ, ಅರಿವು ಬೇಕೇ ಬೇಕಿತ್ತು. ಅದಕ್ಕೇನ ಅಂಬೇಡ್ಕರ್ ಅವರು ಹೇಳಿದ್ದು
ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ. ಖಂಡಿತ್ವಾಗಿಯೂ ಅದೇ ಕಾರಣಕ್ಕೆ ಈ ಅರಿವನ್ನು ಮೂಡ್ಸೋಕೆ ಅವರು ಮೂಕನಾಯಕ ಅಂತ ಪತ್ರಿಕೆ ಶುರು ಮಾಡಿದ್ರು. ಬಹಿಷ್ಕೃತ್ ಹಿತಕಾರಿಣಿ ಸಭಾವನ್ನ 1924ರಲ್ಲಿ ಸ್ಥಾಪನೆ ಮಾಡಿದ್ರು. ಆಮೇಲೆ ಮುಂದಿನ ದಶಕಗಳಲ್ಲಿ ಮಹಾರಾಷ್ಟ್ರದಲ್ಲಿ ದಲಿತ್ ಪ್ಯಾಂಥರ್ಸ್ ಅಂತ 1972ರಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಡಿಎಸ್ಎಸ್ ಅಂತ 1974ರಲ್ಲಿ ಶುರುವಾಯಿತು. ಇವೆಲ್ಲ ಈ ಅರಿವನ್ನ ಒಂದು ಹೋರಾಟದ ರೂಪಕ್ಕೆ ತರೋಕೆ ಪ್ರಯತ್ನಿಸಿದ್ವು. ಸರಿ ಸರಿ. ಅಂಬೇಡ್ಕರ್ ಅವರ ಪ್ರಸಿದ್ಧ ಕರೆ ಇದೆಯಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ಇದರ ಫಲಿತಾಂಶ ಏನು? ರಾಜಕೀಯವಾಗಿ ಸಂವಿಧಾನದ ಮಟ್ಟದಲ್ಲಿ ಏನ್ ಬದಲಾವಣೆಗಳು ಬಂದು? ಬಹಳ ಮುಖ್ಯವಾದ ಬದಲಾವಣೆಗಳಾದವು. ನಮ್ಮ ಸಂವಿಧಾನವೇ ಈ ಹೋರಾಟದ ಒಂದು ದೊಡ್ಡ ಫಲ ಅಂತ ಹೇಳ್ಬೋದು. ಅದರಲ್ಲಿ ಸಮಾನತೆಯ ಹಕ್ಕು ಅಂದ್ರೆ ವಿಧಿ 14, ಹೌದು, ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ವಿಧಿ 15, ಮತ್ತೆ ಅತ್ಯಂತ ಮುಖ್ಯವಾಗಿ ಅಸ್ಪೃಶ್ಯತೆಯ ಆಚರಣೆಯನ್ನೇ ನಿಷೇಧ ಮಾಡುವ ವಿಧಿ 17 ಇವೆಲ್ಲ ಸಂವಿಧಾನದಲ್ಲಿ ಸೇರಿದ್ವು. ಜೊತೆಗೆ ದಲಿತ್ ಸಮುದಾಯಗಳ ಶೈಕ್ಷಣಿಕ, ಆರ್ಥಿಕ ಹಿತಾಸಕ್ತಿ ಕಾಪಾಡಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಡೋ ವಿಧಿ 46 ಕೂಡ ಇದೆ. ಇಷ್ಟೇ ಅಲ್ಲ, ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕು ಅಂತ ಲೋಕಸಭೆ, ರಾಜ್ಯ ವಿಧಾನಸಭೆಗಳಲ್ಲಿ ವಿಧಿ 330, 332 ಮತ್ತೆ ಸರ್ಕಾರಿ ಉದ್ಯೋಗಗಳಲ್ಲಿ ವಿಧಿ 16(4) ಮೀಸಲಾತಿಯನ್ನ ಸಂವಿಧಾನದಲ್ಲೇ ಖಾತ್ರಿಪಡಿಸಲಾಯಿತು. ಹೌದು. ಆಮೇಲೆ ಈ ಹಕ್ಕುಗಳನ್ನ ಜಾರಿಗೆ ತರೋಕೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ತಿದ್ದುಪಡಿಯಾಯಿತು, ಮತ್ತೆ ದೌರ್ಜನ್ಯ ತಡೆ ಕಾಯ್ದೆ 1989 ಯಂತಹ ಸ್ಪೆಸಿಫಿಕ್ ಕಾನೂನುಗಳು ಬಂದವು. ಇವು ಕೇವಲ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ, ದೌರ್ಜನ್ಯಕ್ಕೆ ಒಳಗಾದವರಿಗೆ ಕಾನೂನು ಸಹಾಯ, ಪರಿಹಾರ ಕೊಡೋದು, ಆಮೇಲೆ ನಿರ್ಲಕ್ಷ್ಯ ತೋರೋ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡೋ ಪ್ರಯತ್ನಗಳು ಇದರಲ್ಲಿವೆ. ಓಕೆ, ಈಗ ದಲಿತರ ಹೋರಾಟದಿಂದ ನಾವು ಹಿಂದುಳಿದ ವರ್ಗಗಳ ಚಳುವಳಿಯ ಕಡೆಗೆ ಬರೋಣ. ಸರಿ. ಈ ಸಾಮಗ್ರಿಗಳು ಇವರನ್ನ ಹೇಗೆ ಗುರುತಿಸ್ತವೆ? ದಲಿತರಿಗಿಂತ ಇವರ ಅನುಭವ, ಇವರ ಹೋರಾಟದಲ್ಲಿ ಏನು ವ್ಯತ್ಯಾಸಗಳಿದ್ವು? ಇಲ್ಲಿನ ಅಧ್ಯಯನ ಸಾಮಗ್ರಿಗಳು ಏನ್ ಹೇಳ್ತವೆ ಅಂದ್ರೆ, ಇವರನ್ನು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತಾನೆ ಪರಿಗಣಿಸಲಾಗುತ್ತೆ. ಆದ್ರೆ ಒಂದು ಮುಖ್ಯ ವ್ಯತ್ಯಾಸ ಅಂದ್ರೆ, ಇವರು ವರ್ಣಾಶ್ರಮ ವ್ಯವಸ್ಥೆಯ ಒಳಗಿನ ಶೂದ್ರ ವರ್ಗಕ್ಕೆ ಸೇರಿದವರಾಗಿದ್ದು ಸಾಮಾನ್ಯವಾಗಿ ಸ್ಪೃಶ್ಯರಾಗಿದ್ರು. ಅಂದ್ರೆ ದಲಿತರ ಹಾಗೆ ಅಸ್ಪೃಶ್ಯತೆಯ ಆ ತೀವ್ರವಾದ ಸಾಮಾಜಿಕ ಕಳಂಕ ಇದೆಯಲ್ಲ, ಅದನ್ನ ಇವರು ಸಾಮಾನ್ಯವಾಗಿ ಅನುಭವಿಸಿರ್ಲಿಲ್ಲ. ಉದಾಹರಣೆಗೆ, ನಮ್ಮ ಮೂಲಗಳಲ್ಲಿ ಮಡಿವಾಳರು, ಕುಂಬಾರರು, ಕಮ್ಮಾರರು, ತಿಗಳರು, ಈಡಿಗರು ಇಂತಹ ಕಸುಬು ಆಧಾರಿತ ಸಮುದಾಯಗಳನ್ನ ಹೆಸರಿಸಲಾಗಿದೆ. ಇವರು ಕೂಡ ಸಾಮಾಜಿಕ ಶ್ರೇಣೀಕರಣ, ಆರ್ಥಿಕ ಶೋಷಣೆ, ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಇದನ್ನೆಲ್ಲ ಎದುರಿಸ್ತಿದ್ರು. ಆದ್ರೆ ಹೋರಾಟದ ಸ್ವರೂಪ, ಅನುಭವಗಳು ಸ್ವಲ್ಪ ಬೇರೆ ಥರ ಇದ್ವು. ಈ ಚಳವಳಿಯಲ್ಲಿ ಕೆಲವು ಪ್ರಮುಖ ನಾಯಕರ ಹೆಸರಿದೆ. ಶ್ರೀ ನಾರಾಯಣ ಗುರು, ಸಯ್ಯಾಜಿರಾವ್ ಗಾಯಕ್ವಾಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಕೊಡುಗೆಗಳ ಬಗ್ಗೆ ಸ್ವಲ್ಪ ಹೇಳಿ. ಇವರೆಲ್ಲರೂ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಸುಧಾರಿಸೋಕೆ ಬಹಳ ಕೆಲಸ ಮಾಡಿದವರು. ನಮ್ಮ ದಾಖಲೆಗಳ ಪ್ರಕಾರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ತಮ್ಮ ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತಂದ ಮೊದಲಿಗರಲ್ಲಿ ಒಬ್ಬರು. ಓಹೋ, ಹೌದು. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಈ ಚಳುವಳಿಗೆ ದೊಡ್ಡ ಬೆಂಬಲ ಸಿಕ್ಕಿತ್ತು. 1918ರಲ್ಲಿ ಸರ್ ಲೆಸ್ಲಿ ಮಿಲ್ಲರ್ ಅಂತ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ನೇಮಕ ಮಾಡಿದ್ರು. ಹೌದು, ಮಿಲ್ಲರ್ ಕಮಿಟಿ. ಅದೇ ಆ ಕಮಿಟಿ ವರದಿ ಆಧಾರದ ಮೇಲೆ 1920ರ ದಶಕದಲ್ಲಿ ಆಗ ದಿವಾನರಾಗಿದ್ದ ಕಾಂತರಾಜೆ ಅರಸವರು ಸರ್ಕಾರಿ ಉದ್ಯೋಗಗಳಲ್ಲಿ ಬ್ರಾಹ್ಮಣೇತರರಿಗೆ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋ ಆದೇಶ ಹೊರಡಿಸಿದ್ರು. ಅದು ಸುಮಾರು 50% ಮೀಸಲಾತಿಯಂತೆ ನಮ್ಮ ಮೂಲಗಳು ಹೇಳ್ತವೆ. 50% ಸ್ವಾತಂತ್ರ್ಯಕ್ಕಿಂತ ಮೊದಲೇ? ಹೌದು, ಅದು ಗಮನಾರ್ಹವಾದ ವಿಷಯ. ಇದು ನಿಜಕ್ಕೂ ಗಮನಾರ್ಹ. ಆಮೇಲೆ 1979ರ ಮಂಡಲಾಯೋಗ, ಇದರ ಬಗ್ಗೆ ಬಹಳ ಕೇಳಿದ್ದೇವೆ. ಇದರ ಪ್ರಾಮುಖ್ಯತೆ ಏನು?
ಏನೆಲ್ಲ ಶಿಫಾರಸು ಮಾಡಿತ್ತು? ಹೌದು, ಮಂಡಲ್ ಆಯೋಗ ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳ್ಬೇಕು. ಬಿಪಿ ಮಂಡಲ್ ಅವರ ನೇತೃತ್ವದಲ್ಲಿ ಈ ಆಯೋಗ ಇಡೀ ದೇಶಾದ್ಯಂತ ಅಧ್ಯಯನ ಮಾಡಿ ಸುಮಾರು 3700ಕ್ಕೂ ಹೆಚ್ಚು ಜಾತಿಗಳನ್ನ ಇತರ ಹಿಂದುಳಿದ ವರ್ಗಗಳು ಅಥವಾ ಒಬಿಸಿಸ್ ಅಂತ ಗುರುತಿಸ್ತು. 3700ಕ್ಕೂ ಹೆಚ್ಚು? ಹೌದು, ಈ ಸಮುದಾಯಗಳೆಲ್ಲ ಸೇರಿ ದೇಶದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು, ಅಂದ್ರೆ ಸುಮಾರು 52% ಆಗಿದ್ರು ಅಂತ ಆಯೋಗ ಹೇಳಿತ್ತು. ಆಯೋಗ ತನ್ನ ವರದಿಯನ್ನ 1980ರಲ್ಲಿ ಕೊಡ್ತು. ಅದರಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಬಿಸಿಗಳಿಗೆ 27% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡಿತ್ತು. ಇದನ್ನ 1990ರಲ್ಲಿ ವಿಪಿ ಸಿಂಗ್ ಸರ್ಕಾರ ಜಾರಿಗೆ ತಂದಾಗ ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ, ವಿರೋಧ, ಬೆಂಬಲ, ರಾಜಕೀಯ ಬದಲಾವಣೆಗಳೆಲ್ಲವೂ. ಇದು ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಅದಕ್ಕೆ ಪರಿಹಾರ ಕೊಡೋ ಪ್ರಯತ್ನದ ಒಂದು ರಾಜಕೀಯ ಮಹತ್ವವನ್ನ ತೋರಿಸುತ್ತೆ. ಇದಕ್ಕೆ ಸಂವಿಧಾನದಲ್ಲಿ ಆಧಾರ ಇದೆಯಾ? ಇದೆ. ವಿಧಿ 16(4) ಅಂದ್ರೆ ಉದ್ಯೋಗದಲ್ಲಿ ಮೀಸಲಾತಿ ನೀಡೋ ಅಧಿಕಾರ, ಮತ್ತೆ ವಿಧಿ 340 ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡೋಕೆ ಆಯೋಗ ನೇಮಿಸೋಕೆ ಸರ್ಕಾರಕ್ಕೆ ಅಧಿಕಾರ ಕೊಡುತ್ತೆ. ಓಕೆ, ಈಗ ನಾವು ಮಹಿಳಾ ಚಳುವಳಿಯ ಕಡೆ ಗಮನ ಹರಿಸೋಣ. ನಮ್ಮ ಮೂಲಗಳು ಹೇಳೋ ಹಾಗೆ ಪಿತೃಪ್ರಧಾನ ವ್ಯವಸ್ಥೆ, ಗಂಡು ಮಕ್ಕಳಿಗೆ ಪ್ರಾಶಸ್ತ್ಯ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಆಸ್ತಿ, ನಿರ್ಧಾರ ತಗೊಳ್ಳೋ ಹಕ್ಕು ಇಲ್ಲದಿರುವುದು, ಇದು ಬಹಳ ಆಳವಾಗಿ ಬೇರೂರಿತ್ತಲ್ವಾ? ಖಂಡಿತ. ಈ ಅಸಮಾನತೆಯೇ ಮಹಿಳಾ ಚಳುವಳಿಯ ಮೂಲ ಅಂತ ಹೇಳ್ಬೋದು. ಮೂಲಗಳು ಹಲವಾರು ಕಾರಣಗಳನ್ನ ಹೇಳ್ತವೆ. ಲಿಂಗದ ಆಧಾರದ ಮೇಲೆ ತಾರತಮ್ಯ, ವರದಕ್ಷಿಣೆಯಂತಹ ಒಂದು ಸಾಮಾಜಿಕ ಪಿಡುಗು. ಹೌದು, ವರದಕ್ಷಿಣೆ. ಇದು ಕೇವಲ ದುಡ್ಡಿನ ವಿಷಯ ಅಲ್ಲ, ಇದರಿಂದ ಹಿಂಸೆ, ಆತ್ಮಹತ್ಯೆಗಳು ಕೂಡ ನಡೀತವೆ. ಆಮೇಲೆ ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ಹಿಂಸೆ, ಮೂಲಭೂತ ಮಾನವ ಹಕ್ಕುಗಳನ್ನೇ ನಿರಾಕರಿಸುವುದು, ಇವೆಲ್ಲ ಸೇರಿವೆ. ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಇದೆಯಲ್ಲ, ಇದರಿಂದಾಗಿ ನಮ್ಮ ಸಮಾಜದಲ್ಲಿ ಗಂಡು ಹೆಣ್ಣಿನ ಅನುಪಾತದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಇದು ಬಹಳ ಗಂಭೀರ ಸಮಸ್ಯೆ ಅಂತ ಈ ದಾಖಲೆಗಳು ಗುರುತಿಸ್ತವೆ. ಆದರೆ ಇದರ ವಿರುದ್ಧ ಹೋರಾಡಿದ ಸುಧಾರಕರೂ ಇದ್ದಾರೆ. ರಾಜ ರಾಮ್ಮೋಹನ್ ರಾಯ್ ಸತಿ ಪದ್ಧತಿ ರದ್ದು ಮಾಡೋಕೆ ಕಾರಣರಾದ್ರು. ಹೌದು. ಈಶ್ವರಚಂದ್ರ ವಿದ್ಯಾಸಾಗರ್ ವಿಧವಾ ಪುನರ್ವಿವಾಹ ಕಾಯ್ದೆ ತಂದ್ರು. ಹೌದು. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಾವಿತ್ರಿಬಾಯಿ ಮೊದಲ ಶಿಕ್ಷಕಿಯಾದ್ರು. ಡಿ.ಕೆ. ಕರ್ವೆ ಅವರು ವಿಧವಾ ಗೃಹ ಸ್ಥಾಪಿಸಿದ್ರು. ಇವರೆಲ್ಲರ ಕೆಲಸ ಎಷ್ಟು ಮುಖ್ಯವಾಗಿತ್ತು? ಅತ್ಯಂತ ಮುಖ್ಯವಾದ ಕೆಲಸಗಳು. ಈ ಎಲ್ಲ ಮಹನೀಯರು ಅಂದಿನ ಕಾಲದ ದಬ್ಬಾಳಿಕೆಯ ಸಾಮಾಜಿಕ ಕಟ್ಟುಪಾಡುಗಳನ್ನ ಧೈರ್ಯವಾಗಿ ಪ್ರಶ್ನಿಸಿದ್ರು, ಬದಲಾವಣೆಗೆ ಅಡಿಪಾಯ ಹಾಕಿದ್ರು. ಅವರ ಹೋರಾಟಗಳು ಆಮೇಲೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ, ಕಾನೂನುಗಳಲ್ಲಿ ಪ್ರತಿಫಲಿಸಿದ್ವು. ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ವಿಧಿ 14, ಲಿಂಗ ತಾರತಮ್ಯ ನಿಷೇಧ ವಿಧಿ 15, ಮಹಿಳೆಯರಿಗಾಗಿ ವಿಶೇಷ ಸೌಲಭ್ಯ ಕಲ್ಪಿಸೋಕೆ ಸರ್ಕಾರಕ್ಕೆ ಅಧಿಕಾರ ವಿಧಿ 15(3), ಸಮಾನ ಕೆಲಸಕ್ಕೆ ಸಮಾನ ವೇತನ ವಿಧಿ 39(d) ಮತ್ತೆ ಹೆರಿಗೆ ಸೌಲಭ್ಯಗಳು ವಿಧಿ 42 ಇಂಥ ಭರವಸೆಗಳನ್ನ ಕೊಡ್ಲಾಯಿತು. ಕಾನೂನುಗಳು ಕೂಡ ಬಂದುವಲ್ವಾ? ಹೌದು, ಹಲವಾರು ಕಾನೂನುಗಳು ಬಂದು. ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ 2005, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಹೀಗೆ. ಆಮೇಲೆ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದದ್ದು ಮತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದ್ರೆ ಪಂಚಾಯತ್, ನಗರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು 73-74ನೇ ತಿದ್ದುಪಡಿ, ಇವೆಲ್ಲ ರಾಜಕೀಯ ಸಬಲೀಕರಣದ ಕಡೆಗೆ ಇಟ್ಟ ಮಹತ್ವದ ಹೆಜ್ಜೆಗಳು. ಯೋಜನೆಗಳ ಬಗ್ಗೆನೂ ಹೇಳಿದ್ದಾರೆ. ಹೌದು. ಉದ್ಯೋಗಿನಿ, ಭಾಗ್ಯಲಕ್ಷ್ಮಿ ಎಂತಹ ಯೋಜನೆಗಳು ಆರ್ಥಿಕವಾಗಿ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋ ಪ್ರಯತ್ನಗಳು ಅಂತ ಇಲ್ಲಿ ಉಲ್ಲೇಖಿಸಲಾಗಿದೆ. ಈಗ ಸಮಾಜದ ಇನ್ನೊಂದು ಮುಖ್ಯ ವರ್ಗ ಅಂದ್ರೆ ಕಾರ್ಮಿಕರು. ಹೌದು. ಅವರ ಹೋರಾಟಗಳ ಬಗ್ಗೆ ನೋಡೋಣ. ನಮ್ಮ ಸಾಮಗ್ರಿಗಳು ಕಾರ್ಮಿಕರನ್ನ ಕೃಷಿ ಮತ್ತೆ ಕೈಗಾರಿಕೆಗಳಲ್ಲಿ ದೈಹಿಕ ಶ್ರಮ ಪಡೋರು ಅಂತ ಹೇಳುತ್ತೆ. ಅವರ ಸಮಸ್ಯೆಗಳು ಏನಿತ್ತು? ಇಲ್ಲಿನ ಮೂಲಗಳು ಹೆಚ್ಚಾಗಿ ಬಂಡವಾಳಶಾಹಿ ವ್ಯವಸ್ಥೆಯ ಲಾಭದ ಗುರಿಯನ್ನೇ ಮುಖ್ಯವಾಗಿಟ್ಕೊಂಡು ಕಾರ್ಮಿಕರ ಹಿತಾಸಕ್ತಿಗಳನ್ನ ಹೇಗೆ ಕಡೆಗಣಿಸಲಾಗ್ತಿತ್ತು ಅಂತ ಹೇಳ್ತವೆ. ಅಂದ್ರೆ ಬಹಳ ಹೆಚ್ಚು ಗಂಟೆಗಳ ಕಾಲ ಕೆಲ್ಸ, ಸಂಬಳ ಮಾತ್ರ ತುಂಬಾನೇ ಕಡಿಮೆ, ಕೆಲ್ಸ ಮಾಡೋ ಜಾಗ ಆರೋಗ್ಯಕರವಾಗಿಲ್ಲದಿರೋದು, ಏನಾದ್ರೂ ಆದ್ರೆ ವೈದ್ಯಕೀಯ ಸೌಲಭ್ಯ ಇಲ್ಲದಿರೋದು, ಯಾವುದೇ ಕಾರಣ ಹೇಳ್ದೆ, ಯಾವ ಭದ್ರತೆಯೂ ಇಲ್ದೆ ಇದ್ದಕ್ಕಿದ್ದಂತೆ ಕೆಲ್ಸದಿಂದ ತೆಗೆಯೋದು. ಅಯ್ಯೋ. ಹೌದು, ಇವೆಲ್ಲ ಸಾಮಾನ್ಯವಾಗಿದ್ವು. ಕೆಲ್ಸದ ಜಾಗದಲ್ಲಿ ಕುಡಿಯೋ ನೀರು,
ಟಾಯ್ಲೆಟ್, ರೆಸ್ಟ್ ರೂಮ್ ಇಂತಹ ಮೂಲ ಸೌಕರ್ಯಗಳೇ ಇರ್ತಾ ಇರ್ಲಿಲ್ಲ. ಮಹಿಳಾ ಕಾರ್ಮಿಕರ ಮಕ್ಕಳನ್ನ ನೋಡ್ಕೊಳ್ಳೋಕೆ ಶಿಶುಪಾಲನಾ ಕೇಂದ್ರಗಳ ಅಗತ್ಯ ಇತ್ತು, ಅದೂ ಇರ್ಲಿಲ್ಲ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರು, ವಿಶೇಷವಾಗಿ ಕೃಷಿ ಕೂಲಿಕಾರರ ಸ್ಥಿತಿ ಇನ್ನೂ ಕಷ್ಟಕರವಾಗಿತ್ತು. ಅವರಿಗೆ ಯಾವುದೇ ಕಾನೂನಿನ ರಕ್ಷಣೆಯೂ ಇರಲಿಲ್ಲ, ತೀವ್ರ ಶೋಷಣೆ ನಡೀತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ 1920ರಲ್ಲಿ AITUC ಅಂದ್ರೆ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆಯಾದ್ದು ಒಂದು ಮುಖ್ಯವಾದ ಬೆಳವಣಿಗೆ ಅಂತ ಅನ್ಸುತ್ತೆ. ಖಂಡಿತ. AITUC ಭಾರತದ ಮೊದಲ ಸಂಘಟಿತ ಮಾನ್ಯತೆ ಪಡೆದ ರಾಷ್ಟ್ರಮಟ್ಟದ ಕಾರ್ಮಿಕ ಒಕ್ಕೂಟಗಳಲ್ಲಿ ಒಂದು. ಇಂತಹ ಸಂಘಟನೆಗಳ ಮೂಲಕ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನ ಒಟ್ಟಾಗಿ ಸರ್ಕಾರದ ಮುಂದೆ, ಮಾಲೀಕರ ಮುಂದೆ ಇಡೋಕೆ ಶುರು ಮಾಡಿದ್ರು. ಏನೆಲ್ಲ ಬೇಡಿಕೆಗಳಿದ್ವು? ಉತ್ತಮ ಸಂಬಳ, ಕೆಲಸದ ಅವಧಿ ನಿಗದಿಯಾಗಬೇಕು, ಸುರಕ್ಷಿತವಾದ ಕೆಲಸದ ವಾತಾವರಣ ಬೇಕು, ಮತ್ತೆ ಮುಖ್ಯವಾಗಿ ಸಾಮಾಜಿಕ ಭದ್ರತೆ ಬೇಕು ಅಂತ ಕೇಳಿದ್ರು. ಸಾಮಾಜಿಕ ಭದ್ರತೆ ಅಂದ್ರೆ ಬೋನಸ್, ಇನ್ಶೂರೆನ್ಸ್, ವಾಸಕ್ಕೆ ಮನೆ, ಕೆಲಸಕ್ಕೆ ಹೋಗಿ ಬರೋಕೆ ಸಾರಿಗೆ ವ್ಯವಸ್ಥೆ, ಮಕ್ಕಳ ಶಿಕ್ಷಣಕ್ಕೆ ಸಹಾಯ, ರಿಟೈರ್ ಆದ್ಮೇಲೆ ಪೆನ್ಷನ್, ಕೆಲಸದ ಸಮಯದಲ್ಲಿ ಏನಾದ್ರೂ ಅಪಘಾತ ಆದರೆ ಪರಿಹಾರ, ಇವೆಲ್ಲ. ಓಕೆ. ಈ ಹೋರಾಟಗಳು ರಾಜಕೀಯವಾಗಿಯೂ ಸ್ವಲ್ಪ ಮಟ್ಟಿಗೆ ಫಲ ಕೊಟ್ಟವು. ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾರ್ಮಿಕರ ಕಲ್ಯಾಣದ ಬಗ್ಗೆ ಹೇಳಲಾಗಿದೆ. ಕನಿಷ್ಠ ವೇತನ ಕಾಯ್ದೆ 1948, ಕಾರ್ಮಿಕರ ರಾಜ್ಯ ವಿಮಾ ಅಂದ್ರೆ ESI ಕಾಯ್ದೆ 1948, ಭವಿಷ್ಯ ನಿಧಿ ಅಥವಾ PF ಕಾಯ್ದೆ 1965, ಬೋನಸ್ ಕಾಯ್ದೆ 1965. ಇಂಥ ಕಾನೂನುಗಳು ಕಾರ್ಮಿಕರಿಗೆ ಸ್ವಲ್ಪ ರಕ್ಷಣೆ ಕೊಟ್ಟವು. ಮೇ 1ನ್ನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಆಚರಿಸೋದು ಕೂಡ ಈ ಹೋರಾಟಗಳ ಒಂದು ಗುರುತು. ಈಗ ಮುಂದೆ ರೈತರ ಚಳುವಳಿ. ಭಾರತವನ್ನ ಕೃಷಿ ಪ್ರಧಾನ ದೇಶ ಅಂತೀವಿ, ರೈತರು ದೇಶದ ಬೆನ್ನೆಲುಬು ಅಂತೀವಿ. ಆದರೆ ನಮ್ಮ ಮೂಲಗಳು ಅವರ ಸಮಸ್ಯೆಗಳ ದೊಡ್ಡ ಲಿಸ್ಟನ್ನೇ ಕೊಡ್ತವೆ. ಸಾಲದ ಹೊರೆ, ಪ್ರಕೃತಿ ವಿಕೋಪ, ಸರಿಯಾಗಿಲ್ಲದ ಭೂಸ್ವಾಧೀನ, ಬೆಂಬಲ ಬೆಲೆ ಸಿಗದಿರೋದು, ಮಧ್ಯವರ್ತಿಗಳ ಕಾಟ. ಹೌದು. ಈ ಅಧ್ಯಯನ ಸಾಮಗ್ರಿಗಳು ಕೃಷಿ ವಲಯವನ್ನ ಹೇಗೆ ನಿರಂತರವಾಗಿ ನಿರ್ಲಕ್ಷಿಸಲಾಗಿದೆ ಅನ್ನೋದನ್ನ ಎತ್ತಿ ತೋರಿಸ್ತವೆ, ವಿಶೇಷವಾಗಿ ಕೈಗಾರಿಕಾ ವಲಯಕ್ಕೆ ಹೋಲಿಸಿದ್ರೆ. ಕಳಪೆ ಬೀಜ, ಗೊಬ್ಬರ, ಸರಿಯಾದ ಸಮಯಕ್ಕೆ ಸಾಲ ಸಿಗದಿರೋದು, ಬೆಳೆ ವಿಮೆ ಪೂರ್ತಿಯಾಗಿ ತಲುಪದಿರೋದು, ಇವೆಲ್ಲ ರೈತರನ್ನ ತುಂಬಾನೇ ಕಷ್ಟಕ್ಕೆ ದೂಡ್ತವೆ. ಆಗ ಅವರು ಸಾಲ ಮನ್ನಾದಂತಹ ತಾತ್ಕಾಲಿಕ ಪರಿಹಾರಗಳನ್ನೇ ಕಾಯುವ ಹಾಗೆ ಆಗುತ್ತೆ. ಇದು ಹೊಸದೇನೂ ಅಲ್ಲ ಅನ್ಸುತ್ತೆ. ಬ್ರಿಟಿಷರ್ ಕಾಲದಲ್ಲೂ ಇತ್ತಲ್ಲ. ಖಂಡಿತ ಇತ್ತು. ಬಂಗಾಳದಲ್ಲಿ ನೀಲಿ ಬೆಳೆಗಾರರ ಸಮಸ್ಯೆ, ಗುಜರಾತಿನ ಖೇಡಾದಲ್ಲಿ ವಿಪರೀತ ಭೂಕಂದಾಯ ಹಾಕಿದ್ದು, ಇವೆಲ್ಲ ಉದಾಹರಣೆಗಳು. ಸ್ವತಂತ್ರ ಭಾರತದಲ್ಲೂ ಕೂಡ ಚೌಧರಿ ಚರಣ್ ಸಿಂಗ್, ಮಹಾರಾಷ್ಟ್ರದಲ್ಲಿ ಶರತ್ ಜೋಶಿ, ಉತ್ತರ ಪ್ರದೇಶದಲ್ಲಿ ಮಹೇಂದ್ರ ಸಿಂಗ್ ಟಿಕಾಯತ್, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು. ಹೌದು, KRS ಸ್ಥಾಪಕರು. ಹೌದು, ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು. ಇವರೆಲ್ಲ ರೈತರ ಪರವಾಗಿ ದೊಡ್ಡ ಹೋರಾಟಗಳನ್ನ ಕಟ್ಟಿದ್ರು. ಇದಕ್ಕೆ ಸರ್ಕಾರಗಳ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂತು? ಯಾವ ಸುಧಾರಣೆಗಳಾದವು? ಹಲವಾರು ಪ್ರಯತ್ನಗಳು ನಡೆದಿವೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ NAIS, ರಾಷ್ಟ್ರೀಯ ಬೆಳೆ ವಿಮಾ ಕಾರ್ಯಕ್ರಮ NCIP ಅಂತಹ ಯೋಜನೆಗಳು ಬಂದಿವೆ. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ಗಳ PLDB ಮೂಲಕ ಸಾಲ ಕೊಡೋದು, ಕಾಲಕಾಲಕ್ಕೆ ಸಾಲ ಮನ್ನಾ ಮಾಡೋದು, ರೈತರಿಗೆ ಮಾಹಿತಿ, ಬೀಜ, ಗೊಬ್ಬರ ಎಲ್ಲ ಸಿಗೋ ಹಾಗೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರೋದು, ಪಶುಸಂಗೋಪನೆಗೆ ಸಹಾಯ ಮಾಡೋದು, ಇವು ಕೆಲವು ಉದಾಹರಣೆಗಳು. ಆದ್ರೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಬದಲಾವಣೆ ಅಂದ್ರೆ ಭೂ ಸುಧಾರಣೆಗಳು. ಹೌದು, ಉಳುವವನೇ ಭೂವಡೆಯ. ಅದೇ, ಕರ್ನಾಟಕದಲ್ಲಿ ದೇವರಾಜ್ ಅರಸವರ ಕಾಲದಲ್ಲಿ 1974ರಲ್ಲಿ ಜಾರಿಗೆ ಬಂದ ಉಳುವವನೇ ಭೂವಡೆಯ ನೀತಿ ಗೇಣಿದಾರರಿಗೆ ಭೂಮಿಯ ಹಕ್ಕನ್ನ ಕೊಟ್ಟ ಒಂದು ಕ್ರಾಂತಿಕಾರಿ ಹೆಜ್ಜೆ ಅದು. ಹಾಗೆ 2013ರ ಭೂಸ್ವಾಧೀನ ಕಾಯ್ದೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಭೂಮಿ ತಗೊಳ್ಳುವಾಗ ರೈತರಿಗೆ ಸರಿಯಾದ ಪರಿಹಾರ ಮತ್ತೆ ಪುನರ್ವಸತಿ ಕೊಡೋದನ್ನ ಕಡ್ಡಾಯ ಮಾಡೋಕೆ ಪ್ರಯತ್ನಿಸಿದೆ. ಸರಿ, ಈಗ ಕೊನೆಗಾಗಿ 2 ಚಳುವಳಿಗಳನ್ನ ಸ್ವಲ್ಪ ಬೇಗ ನೋಡೋಣ. ಒಂದು ಮಾನವ ಹಕ್ಕುಗಳು, ಇನ್ನೊಂದು ಪರಿಸರ. ಓಕೆ. ಮಾನವ ಹಕ್ಕುಗಳ ವಿಷಯ ನಾವೀಗಾಗಲೇ ಚರ್ಚೆ ಮಾಡಿದ ದಲಿತರು, ಮಹಿಳೆಯರು, ಕಾರ್ಮಿಕರ ಹೋರಾಟಗಳ ಜೊತೆನೇ ಸೇರ್ಕೊಂಡಿದೆ ಅನ್ಸುತ್ತೆ ಅಲ್ವಾ? ಖಂಡಿತ. ಮೂಲಗರು ಜೀತ ಪದ್ಧತಿ, ಬಾಲಕಾರ್ಮಿಕ ಪದ್ಧತಿ ಅಂತಹ ಗುಲಾಮಗಿರಿಯ ವಿರುದ್ಧದ ಹೋರಾಟ, ಆಮೇಲೆ ಅಂತರ್ಜಾತಿ, ಅಂತರ್ಧರ್ಮ ಮದುವೆ ಆದ್ರೆ ನಡೆಯೋ ಗೌರವ ಹತ್ಯೆಗಳ ವಿರುದ್ಧ ರಕ್ಷಣೆ, ಎಲ್ರಿಗೂ ನ್ಯಾಯ ಸಿಗ್ಬೇಕು ಅನ್ನೋದು. ಈ ವಿಷಯಗಳೆಲ್ಲ ಹೇಳ್ತವೆ. ಕೆಲವೊಮ್ಮೆ ಪೊಲೀಸರೇ ಕೇಸ್ ತಗೊಳ್ಳಲ್ಲ ಅನ್ನೋ ಸಮಸ್ಯೆನೂ ಇದೆ. ಹೌದು, ನೀವ್ ಹೇಳಿದ್ದೂ ಸರಿ. ಮಾನವ ಹಕ್ಕುಗಳು ಅನ್ನೋದು ಯಾವುದೇ ವ್ಯಕ್ತಿಯಿಂದ ಕಿತ್ಕೊಳ್ಳಕ್ಕೆ ಆಗದ,
ಹುಟ್ಟಿನಿಂದಲೇ ಬರೋ ಹಕ್ಕುಗಳು. ಜಾತಿ, ಧರ್ಮ, ಲಿಂಗ, ಭಾಷೆ, ಹುಟ್ಟಿದ ಜಾಗ ಹೀಗೆ ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಇವು ಇರಬೇಕು. 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ UDHR ಮಾಡಿದ್ದು ಇದಕ್ಕೆ ಒಂದು ಗ್ಲೋಬಲ್ ಫ್ರೇಮ್ವರ್ಕ್ ಕೊಡ್ತು. ಅದಕ್ಕೆ ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ. ಹೌದು. ನಮ್ಮ ದೇಶದಲ್ಲಿ ಈ ಹಕ್ಕುಗಳನ್ನ ರಕ್ಷಣೆ ಮಾಡೋಕೆ 1994ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಬಂತು. ಆಮೇಲೆ ರಾಜ್ಯ ಮಟ್ಟದಲ್ಲೂ ಆಯೋಗಗಳು ಬಂದ್ವು. ಕರ್ನಾಟಕದಲ್ಲಿ 2005ರಲ್ಲಿ SHRC ಸ್ಥಾಪನೆಯಾಯಿತು. ಇವು ದೌರ್ಜನ್ಯ, ತಾರತಮ್ಯಗಳ ಬಗ್ಗೆ ದೂರು ತಗೊಂಡು ತನಿಖೆ ಮಾಡಿ ಪರಿಹಾರ ಸೂಚಿಸೋ ಕೆಲಸ ಮಾಡ್ತವೆ. ಓಕೆ. ಇನ್ನು ಪರಿಸರ ಚಳುವಳಿ ಚಿಪ್ಕೋ, ಅಪ್ಪಿಕೋ, ನರ್ಮದಾ ಬಚಾವೋ ಇವೆಲ್ಲ ಬಹಳ ಪ್ರಸಿದ್ಧ. ಯಾಕೆ ಹುಟ್ಕೊಂಡ್ವು ಇವು? ಮುಖ್ಯವಾಗಿ ಕೈಗಾರಿಕೆಗಳು ಹೆಚ್ಚಾದಂತೆ ಅಭಿವೃದ್ಧಿಯ ಹೆಸರಲ್ಲಿ ನಡೀತಿರೋ ಪರಿಸರ ನಾಶವೇ ಮೂಲ ಕಾರಣ. ಇದ್ರಿಂದ ಭೂಮಿ ಸವಿಯೋದು, ನೀರು, ಗಾಳಿ, ಶಬ್ದ ಮಾಲಿನ್ಯ ಜಾಸ್ತಿಯಾಗ್ತಿರೋದು. ಕಾಡುಗಳನ್ನ ಕಡಿಯೋದ್ರಿಂದ ಪ್ರಾಣಿಗಳು ವಾಸಿಸೋ ಜಾಗ ಕಳ್ಕೊಳ್ತಿವೆ, ಜೀವ ವೈವಿಧ್ಯಕ್ಕೆ ತೊಂದರೆ ಆಗ್ತಿದೆ. ನಮ್ಮ ಮೂಲಗಳು ಹೇಳೋ ಪ್ರಕಾರ ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡ್ದಿರೋದು, ಪರಿಸರ ಕಾನೂನುಗಳನ್ನ ಪಾಲಿಸದಿರೋದು ಮತ್ತೆ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ, ಸರ್ಕಾರಗಳಲ್ಲಿ ಅರಿವು ಕಡಿಮೆ ಇರೋದು ಕೂಡ ಮುಖ್ಯ ಕಾರಣಗಳು. ಹೌದು. MC ಮೆಹ್ತಾ ಅವರಂಥವರು ಕೋರ್ಟ್ ಮೂಲಕ ಗಂಗಾ ನದಿಯಂಥ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡಕ್ಕೆ ಹೋರಾಡಿದ್ರು. ಸಾಲುಮರದ ತಿಮ್ಮಕ್ಕನಂತಹ ಸಾಮಾನ್ಯ ಜನರು ಕೂಡ ತಮ್ಮ ಕೆಲಸಗಳಿಂದಲೇ ಪರಿಸರ ಪ್ರಜ್ಞೆ ಮೂಡಿಸಿದ್ದಾರೆ. ಇದಕ್ಕೆ ರಾಜಕೀಯ ಮಟ್ಟದಲ್ಲಿ ಏನು ಪ್ರತಿಕ್ರಿಯೆ ಬಂತು? ಈ ಹೋರಾಟಗಳ ಒತ್ತಡದಿಂದಾಗಿಯೇ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮಾಡಿ ಪರಿಸರ ಸಂರಕ್ಷಣೆಯನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತೆ ನಾಗರಿಕರ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಿದ್ರು. 1985ರಲ್ಲಿ ಪ್ರತ್ಯೇಕವಾಗಿ ಪರಿಸರ ಮತ್ತು ಅರಣ್ಯ ಸಚಿವಾಲಯವನ್ನೇ ರಚನೆ ಮಾಡಿದ್ರು. ಗಂಗಾ ನದಿಯನ್ನು ಶುದ್ಧ ಮಾಡಕ್ಕೆ ಯೋಜನೆಗಳು ಬಂದವು. ಅಷ್ಟೇ ಅಲ್ಲ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972, ಜಲಮಾಲಿನ್ಯ ತಡೆ ಕಾಯ್ದೆ 1974, ಅರಣ್ಯ ಸಂರಕ್ಷಣೆ ಕಾಯ್ದೆ 1980, ವಾಯುಮಾಲಿನ್ಯ ತಡೆ ಕಾಯ್ದೆ 1981, ಪರಿಸರ ಸಂರಕ್ಷಣೆ ಕಾಯ್ದೆ 1986 ಮತ್ತೆ ಜೈವಿಕ ವೈವಿಧ್ಯತಾ ಕಾಯ್ದೆ 2002ರ ಉಲ್ಲೇಖ ಇದೆ. ಹೀಗೆ ಪರಿಸರವನ್ನ ಕಾಪಾಡೋಕೆ ಅಂತ ಹಲವಾರು ಕಾನೂನುಗಳು ಜಾರಿಗೆ ಬಂದವು. ಹಾಗಾದರೆ ಒಟ್ಟಾರೆಯಾಗಿ ಈ ಎಲ್ಲಾ ಚಳುವಳಿಗಳ ಮೂಲಕ ನಾವೇನು ಅರ್ಥ ಮಾಡ್ಕೋಬಹುದು? ಈ ಎಲ್ಲಾ ಸಾಮಗ್ರಿಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟ ಆಗುತ್ತಲ್ವಾ? ಎಲ್ಲೆಲ್ಲಿ ಅನ್ಯಾಯ, ಅಸಮಾನತೆ ಇರುತ್ತೋ ಅಲ್ಲೆಲ್ಲ ಅದಕ್ಕೆ ಪ್ರತಿರೋಧ ಇದ್ದೇ ಇರುತ್ತೆ. ಶೋಷಣೆಗೆ ಒಳಗಾದ ಗುಂಪುಗಳು ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಘನತೆಗಾಗಿ ಒಟ್ಟಾಗಿ ಹೋರಾಡಿವೆ. ಹೌದು, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಜಾತಿ, ಲಿಂಗ ತಾರತಮ್ಯದಿಂದ ಹಿಡಿದು ಕಾರ್ಮಿಕರು, ರೈತರ ಆರ್ಥಿಕ ಹಿತಾಸಕ್ತಿಗಳು, ಎಲ್ಲರ ಮೂಲಭೂತ ಮಾನವ ಹಕ್ಕುಗಳು, ಕೊನೆಗೆ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರನ್ನ ರಕ್ಷಿಸೋ ಹೋರಾಟದವರೆಗೆ ಈ ಎಲ್ಲ ಚಳುವಳಿಗಳು ಭಾರತದ ಸಂವಿಧಾನಕ್ಕೆ, ನಮ್ಮ ಕಾನೂನುಗಳಿಗೆ, ನಮ್ಮ ಸಮಾಜಕ್ಕೆ ಜೀವ ತುಂಬಿವೆ ಅಂತ ಹೇಳ್ಬಹುದು. ಇವು ಕೇವಲ ಕಾನೂನುಗಳನ್ನ ಮಾಡೋಕೆ ಕಾರಣವಾಗಿದ್ದಷ್ಟೇ ಅಲ್ಲ, ಆ ಕಾನೂನುಗಳು ಬರೀ ಪುಸ್ತಕದಲ್ಲಿ ಉಳಿಬಾರದು, ನಿಜವಾಗ್ಲೂ ಜಾರಿಗೆ ಬರಬೇಕು ಅನ್ನೋ ನಿರಂತರ ಹೋರಾಟಕ್ಕೂ ದಾರಿ ಮಾಡಿವೆ. ಸರಿ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಈ ಚಳುವಳಿಗಳ ಪರಿಣಾಮವಾಗಿ ಇಷ್ಟೆಲ್ಲ ಕಾನೂನುಗಳು, ಆಯೋಗಗಳು, ಯೋಜನೆಗಳು ಬಂದಿವೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ಆದರೆ ಈ ಕಾನೂನಿನ ಚೌಕಟ್ಟುಗಳು ನಿಜ ಜೀವನದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿವೆ? ಶತಮಾನಗಳಿಂದ ಬಂದಿರೋ ಅಸಮಾನತೆಯಿಂದ ಪೂರ್ತಿಯಾಗಿ ತೊಡೆದು ಹಾಕಿ ದಲಿತರು, ಹಿಂದುಳಿದವರು, ಮಹಿಳೆಯರು, ಕಾರ್ಮಿಕರು, ರೈತರು ಹೀಗೆ ಎಲ್ಲರಿಗೂ ನಿಜವಾದ ಸಮಾನತೆ ಮತ್ತು ನ್ಯಾಯವನ್ನ ತಲುಪಿಸೋದ್ರಲ್ಲಿ ಇವತ್ತು ನಮ್ಮ ಮುಂದೆ ಇರೋ ದೊಡ್ಡ ಸವಾಲುಗಳು ಯಾವುವು? ಇದ್ರ ಬಗ್ಗೆ ಕೇಳುಗರು ಯೋಚಿಸಲಿ.